ನೋಡಿ ಸರ್ಕಾರದ ವಿರುದ್ಧ ಸಮರ ಸಾರ್ತಾ ಇದ್ದಾರೆ ವೈದ್ಯಾಧಿಕಾರಿಗಳು. ಮಾರ್ಚ್ 11ರಿಂದ ಒಪಿಡಿ ಸೇವೆಗೆ ಕರೆ ಕೊಟ್ಟಿರುವಂತಹ ಡಾಕ್ಟರ್ಸ್ ಈಗ. ಹಾಗಾದ್ರೆ ಅವಾಗ ಏನಾಗುತ್ತೆ? ಈಗ ಸರ್ಕಾರ ಏನ್ ಮಾಡುತ್ತೆ? ವೈದ್ಯರಿಗೆ ಬೇಕಾಗಿರುವಂತಹ ಸವಲತ್ತುಗಳು, ಸೌಲಭ್ಯಗಳು ಅಥವಾ ಅವರ ಬೇಡಿಕೆಗಳನ್ನ ಈಡೇರಿಸುತ್ತಾ ಅಥವಾ ಇಲ್ವಾ? ಈ ಹಿಂದೆಯೂ ಕೂಡ ಇಂಥ ಘಟನೆ ನಡೆದಿತ್ತು. ಇದೀಗ ಇದೇ ಒಂದು ಸಮರ ಈಗಲೂ ಕೂಡ ಮುಂದುವರಿತಾ ಇದೆ. ಮಾರ್ಚ್ 11ಕ್ಕೆ ವೈದ್ಯರ ಮುಷ್ಕರ ನಡೆಯುತ್ತೆ. ಒಪಿಡಿಗೆ ಬೀಳುತ್ತಾ ಬೀಗ. ಹಾಗಾದ್ರೆ ಒಪಿಡಿಗೆ ಏನಾದ್ರೂ ಬೀಗ ಬಿದ್ರೆ ಮತ್ತೆ ಇಲ್ಲಿ ಬರುವಂತ ರೋಗಿಗಳ ಪರಿಸ್ಥಿತಿ ಏನು? ಜನಸಾಮಾನ್ಯರ ಪರವಾಗಿ ಯಾರು ಯೋಚನೆ ಮಾಡ್ತಾರೆ? ರಾಜ್ಯ ಸರ್ಕಾರದ ಜೊತೆಯ ವೈದ್ಯರ ಮಾತುಕತೆ ವಿಫಲ ಆಗಿದೆ. ಉಗ್ರ ಹೋರಾಟಕ್ಕೆ ಮುಂದಾಗಿದ್ದಾರೆ ಸರ್ಕಾರಿ ವೈದ್ಯರು. 2 ಹಂತದಲ್ಲಿ ಮುಷ್ಕರ ನಡೆಸಲು ಡಾಕ್ಟರ್ಸ್ ಈಗ ಪ್ಲಾನ್ ಮಾಡಿಕೊಂಡಿದ್ದಾರೆ. ಮೊದಲ ಹಂತದಲ್ಲಿ ಒಪಿಡಿ ಬಂದ್ ಮಾಡಿ ಮುಷ್ಕರ ಮಾಡ್ತೀವಿ ಅಂತಿದ್ದಾರೆ. 2ನೇ ಹಂತದಲ್ಲಿ ಆಸ್ಪತ್ರೆಗೆ ಗೈರಾಗುವ ಮೂಲಕ ಮುಷ್ಕರ ಮಾಡ್ತಾರಂತೆ. ಮೊದಲನೇ ಹಂತದಲ್ಲಿ ಒಪಿಡಿ ಬಂದ್, 2ನೇ ಹಂತದಲ್ಲಿ ಆಸ್ಪತ್ರೆಗೆ ಬರೋದಿಲ್ಲ ಅಂತಿದ್ದಾರೆ ಡಾಕ್ಟರ್ಸ್ ಈಗ. ಒಂದು ಕಡೆ ಅವರಿಗೆ ಹಲವು ತಿಂಗಳಿಂದ ಸಂಬಳ ಆಗಿಲ್ಲ, ಅವ್ರಿಗೆ ಬೇಕಾಗಿರುವಂತಹ ಸೌಲಭ್ಯಗಳು ಸಿಗ್ತಾ ಇಲ್ಲ. ಇಂಥ ಬೇಡಿಕೆಗಳನ್ನ ಇದೀಗ ವೈದ್ಯಾಧಿಕಾರಿಗಳು ಇಟ್ಕೊಂಡಿರುವಂಥದ್ದು. ಬಹಳಷ್ಟು ವಿಚಾರಗಳನ್ನ ಇಟ್ಕೊಂಡಿದ್ದಾರೆ. ಸರ್ಕಾರದ ವಿರುದ್ಧ ಈ ಒಂದು ಸಮರ ಸಾರ್ತಾ ಇರುವಂಥದ್ದು ವೈದ್ಯಾಧಿಕಾರಿಗಳು. ಮಾರ್ಚ್ 11ರಿಂದ ಒಪಿಡಿ ಸೇವೆಗೆ ಕರೆ ಕೊಟ್ಟಿದ್ದಾರೆ. ಮಾರ್ಚ್ 11ಕ್ಕೆ ದೊಡ್ಡ ಮಟ್ಟದಲ್ಲಿ ವೈದ್ಯರು ಮುಷ್ಕರ ಮಾಡ್ತೀವಿ, ಪ್ರೊಟೆಸ್ಟ್ ಮಾಡ್ತೀವಿ ರಾಜ್ಯ ಸರ್ಕಾರದ ವಿರುದ್ಧ ಅಂತ ಹೇಳಿ ಇದೀಗ ಮುಂದಾಗಿದ್ದಾರೆ. ಹಾಗಾಗಿ ಇದೀಗ ಒಪಿಡಿಗೆ ಬೀಗ ಬೀಳುತ್ತಾ ಅನ್ನುವಂತ ಪ್ರಶ್ನೆ ಹುಟ್ಟುತ್ತಾ ಇದೆ. 2 ಹಂತದಲ್ಲಿ ಮುಷ್ಕರ ಮಾಡ್ತೀವಿ ಅಂತ ಹೇಳಿ ಮುಂದಾಗಿದ್ದಾರೆ. 2ನೇ ಹಂತದಲ್ಲಿ ಆಸ್ಪತ್ರೆಗೆ ಗೈರಾಗುವ ಮೂಲಕ ಮುಷ್ಕರ ಮಾಡ್ತಾರಂತೆ. ದೊಡ್ಡ ಮಟ್ಟದಲ್ಲಿ ಪ್ರೊಟೆಸ್ಟ್ ಮಾಡ್ತೀವಿ, ಹಲವು ಬೇಡಿಕೆಗಳನ್ನ ಈಗ ಇಟ್ಕೊಂಡಿರುವಂತದ್ದು ಸರ್ಕಾರಿ ವೈದ್ಯರು. ಅದರಲ್ಲೂ ಕೂಡ ಆರೋಗ್ಯ ಇಲಾಖೆಯ ಸಚಿವರು ದಿನೇಶ್ ಗುಂಡೂರಾವ್ ಇದ್ರ ಬಗ್ಗೆ ಏನು ಹೇಳ್ತಾರೆ ಅಥವಾ ಅದ್ರ ಬಗ್ಗೆ ಅವ್ರ ರಿಯಾಕ್ಷನ್ ಏನು ಅಥವಾ ಅಭಿಪ್ರಾಯ ಏನು ಅನ್ನೋಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅದೇನೇ ಇದ್ರೂ ಕೂಡ, ಏನೇ ಸಮಸ್ಯೆ ಇದ್ರೂ ಕೂಡ ನಾವು ಬಗೆಹರಿಸ್ತೀವಿ ಅಂತ ಹೇಳಿ ಈ ಹಿಂದೆ ಹೇಳಿಕೆ ಕೊಟ್ಟಿದ್ರು. ಆದ್ರೆ ಈಗ ಮುಂದೆ ವಾಟ್ ನೆಕ್ಸ್ಟ್ ಅನ್ನುವಂಥ ಪ್ರಶ್ನೆ ಹುಟ್ಟುತ್ತೆ. ಈಗ ಮಾರ್ಚ್ 11ನೇ ತಾರೀಕು ದೊಡ್ಡ ಮಟ್ಟದಲ್ಲಿ ನಾವು ಪ್ರೊಟೆಸ್ಟ್ ಮಾಡ್ತೀವಿ, ಮುಷ್ಕರ ಆಗ್ತೀವಿ ಅಂತ ಹೇಳಿ ವೈದ್ಯಾಧಿಕಾರಿಗಳು ಮುಂದಾಗಿದ್ದಾರೆ. ಒಂದು ಕಡೆ ವೈದ್ಯಾಧಿಕಾರಿಗಳು, ಮತ್ತೊಂದು ಕಡೆ ರಾಜ್ಯ ಸರ್ಕಾರ. ಆದ್ರೆ ಇಲ್ಲಿ ಮಧ್ಯದಲ್ಲಿ ಸಮಸ್ಯೆ ಆಗುವಂಥದ್ದು ಜನಸಾಮಾನ್ಯರಿಗೆ ಹಾಗೂ ರೋಗಿಗಳಿಗೆ, ಬಡ ರೋಗಿಗಳಿಗೆ ಇದು ನಿಜವಾಗ್ಲೂ ಕೂಡ ಎಫೆಕ್ಟ್ ತಟ್ಟುತ್ತೆ ಅಂತ ಅನಿಸ್ತಾ ಇದೆ. ಒಂದು ಕಡೆ ಡಾಕ್ಟರ್ಸೇ ಬರೋದಿಲ್ಲ ಅಂತಂದ್ರೆ ಮತ್ತೆ ಏನಾಗಬಹುದು? ಆ ಒಂದು ಆಸ್ಪತ್ರೆಗಳಲ್ಲಿ ಏನೋ ಎಮರ್ಜೆನ್ಸಿ ಅಂತ ಹೇಳಿ ಯಾರೋ ಹೋಗಿರ್ತಾರೆ, ರೋಗಿಗಳು ಹೋಗಿರ್ತಾರೆ, ಅವರ ಸಮಸ್ಯೆಗಳನ್ನ ತಗೊಂಡು ಹೋಗಿರ್ತಾರೆ. ಆವಾಗ ಅದಕ್ಕೆಲ್ಲ ಯಾರು ನೋಡ್ಕೊಳ್ತಾರೆ? ಇದೆಲ್ಲದಕ್ಕೂ ಕೂಡ ಕಾರಣ ಯಾರು ಹಾಗಾದ್ರೆ ಅನ್ನುವಂಥ ಪ್ರಶ್ನೆ ಹುಟ್ಟುತ್ತೆ. ಅದೇನೇ ಇರಲಿ, ಇಷ್ಟು ದೊಡ್ಡ ಮಟ್ಟದಲ್ಲಿ ಈಗ ನಾವು ಮುಷ್ಕರ ಮಾಡ್ತೀವಿ ಅಂತ ಹೇಳಿ ಕರೆ ಕೊಟ್ಟಿದ್ದಾರೆ. ಕರೆ ಕೊಟ್ಟ ನಂತರ ಸರ್ಕಾರ ಏನಾದರೂ ಬೇಡಿಕೆಗಳನ್ನು ಈಡೇರಿಸ್ತೀವಿ ಅಥವಾ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ತೀವಿ ಅಂತ ಹೇಳಾದರೂ ಮುಂದಾಗುತ್ತಾ ಅಥವಾ ಇದು ಇದೇ ರೀತಿಯಾಗಿ ಮುಂದುವರೆದ್ರೆ ಜನಸಾಮಾನ್ಯರಿಗೆ ಅಥವಾ ವೈದ್ಯರಿಗೂ ಕೂಡ ಬಹುಶಃ ಇದು ಎಫೆಕ್ಟ್ ಆಗಬಹುದು. ಮಾರ್ಚ್ 11ರಿಂದ ಒಪಿಡಿ ಬಂದ್ ಮಾಡಿ ಮುಷ್ಕರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಆರೋಗ್ಯ ಇಲಾಖೆ ಸಚಿವರು ದಿನೇಶ್ ಗುಂಡೂರಾವ್ ರಿಯಾಕ್ಟ್ ಮಾಡಿದ್ದಾರೆ. ನಾನು ಸಭೆ ಕರೆದಿದ್ದೆ, ಅವರು ಬರಲಿಲ್ಲ. ಅವರ ಬೇಡಿಕೆಗಳಿಗೆ ನಾನು ಉತ್ತರ ಕೊಡ್ತೀನಿ. ಅವೈಜ್ಞಾನಿಕ ವರ್ಗಾವಣೆ, ಪಾರದರ್ಶಕತೆ ಇಲ್ಲ ಅಂತ ಹೇಳಿದ್ದಾರೆ ದಿನೇಶ್ ಗುಂಡೂರಾವ್. ಯಾವ ರೀತಿ ಅವೈಜ್ಞಾನಿಕ ವರ್ಗಾವಣೆ ಆಗಿದೆ, ಯಾವ ರೀತಿ ಪಾರದರ್ಶಕತೆ ಇಲ್ಲ ಅಂತ ಹೇಳಿ ಅವರು ಮೊದಲೇ ಹೇಳಿ. ತುಂಬಾ ವರ್ಷಗಳಿಂದ ವರ್ಗಾವಣೆ ಆಗಲಿಲ್ಲ, ನಾವು ಮಾಡಿದ್ದೀವಿ, ಅದಕ್ಕೆ ಅವರು ವಿರೋಧವನ್ನ ಮಾಡ್ತಿದ್ದಾರೆ ಅಂತ ಹೇಳಿ ಗುಂಡೂರಾವ್ ಹೇಳಿದ್ದಾರೆ. ಅಧಿಕಾರಿಗಳು ರಾಜಕಾರಣ ಮಾಡೋಕೆ ಬಂದಿದ್ದಾರಾ? ವಿರೋಧ ಪಕ್ಷದವರು ಕ್ರಿಟಿಸಮ್ ಮಾಡಬೇಕು, ಇವರು ಯಾರು ಮಾಡೋದಕ್ಕೆ? ಇದೆಲ್ಲವೂ ಕೂಡ ನಮ್ಮ ಕಾರ್ಯಕ್ರಮಗಳ ಬಗ್ಗೆ ಅಧಿಕಾರಿಗಳು ಮಾತನಾಡಬಾರ್ದು. ಇವ್ರು ಯಾರು ಫಸ್ಟ್ ಆಫ್ ಆಲ್ ಇದೆಲ್ಲವೂ ಕೂಡ ಮಾತನಾಡೋದಕ್ಕೆ ಅಂತ ಹೇಳಿ ಇದೀಗ ಆರೋಗ್ಯ ಇಲಾಖೆಯ ಸಚಿವರು ದಿನೇಶ್ ಗುಂಡೂರಾವ್ ಹೇಳ್ತಾ ಇರುವಂಥದ್ದು. ಈ ಹಿಂದೆ ನಾವು ಸಭೆ ಕರೆದಿದ್ದೀವಿ, ವೈದ್ಯಾಧಿಕಾರಿಗಳಿಗೆ ಸಭೆ ಕರೆದಿದ್ವಿ, ಆದರೆ ಅವರು ಬರಲಿಲ್ಲ. ಸಭೆಗೆ ಬಂದು ಏನು ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ ಹೇಳಿದ್ರೆ ಅಲ್ವಾ ಅದು ಎಲ್ಲವೂ ಕೂಡ ಸಾಲ್ವ್ ಆಗೋದು. ಏನೂ ಸಭೆಗೆ ಬರಲಿಲ್ಲ, ಏನೂ ಇಲ್ಲ, ಈ ರೀತಿಯಾಗಿ ಮುಷ್ಕರ ಮಾಡ್ತೀವಿ ಅಂತ ಹೇಳಿ ಮುಂದಾಗಿದ್ದಾರೆ ಅಂತ ಹೇಳಿ ಇದೀಗ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಆದರೆ ಇದರಲ್ಲೂ ಕೂಡ ವಿರೋಧ ಪಕ್ಷದವರು ಟೀಕೆ ಮಾಡ್ತಿದ್ದಾರೆ. ನಮ್ಮ ಕೆಲಸ ನಮಗೆ ಗೊತ್ತಿದೆ, ನಮ್ಮ ಕಾರ್ಯಕ್ರಮಗಳ ಬಗ್ಗೆ ಮಾತನಾಡೋದಕ್ಕೆ ಅವ್ರು ಯಾರು, ಇದೆಲ್ಲವೂ ಕೂಡ ಮಾತಾಡಬಾರ್ದು ಅಂತ ಹೇಳಿದ್ದಾರೆ ದಿನೇಶ್ ಗುಂಡೂರಾವ್. ಅವೈಜ್ಞಾನಿಕ ವರ್ಗಾವಣೆ, ಪಾರದರ್ಶಕತೆ ಇಲ್ಲ ಅಂತ ಹೇಳಿದ್ದಾರೆ. ಈ ಹಿಂದೆಯೇ ಸಭೆ ಕರೆದಿದ್ವಿ, ಆದರೆ ವೈದ್ಯಾಧಿಕಾರಿಗಳು, ಡಾಕ್ಟರ್ಸ್ ಆ ಸಭೆಗೆ ಹಾಜರಾಗಿಲ್ಲ, ಅದವ್ರ ತಪ್ಪು. ಅದೇನೇ ಇದ್ರೂ ಕೂಡ ಒಂದು ಕಡೆ ಆರೋಗ್ಯ ಇಲಾಖೆಯ ಸಚಿವರು ಈ ರೀತಿಯಾಗಿ ಹೇಳ್ತಾರೆ, ಮತ್ತೊಂದು ಕಡೆ ಅಲ್ಲಿ ವೈದ್ಯರು ಅಥವಾ ವೈದ್ಯಾಧಿಕಾರಿಗಳು ಹೇಳುವಂಥದ್ದೇ ಬೇರೆ.
ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾನೆ ನಮ್ಮ ಪ್ರತಿನಿಧಿ ರವಿಚಂದ್ರ. ರವಿ, ಇಲ್ಲಿ ತಪ್ಪಿಯಾರ್ದು ಆರೋಗ್ಯ ಇಲಾಖೆ ಸಚಿವರದ ಅಥವಾ ರಾಜ್ಯ ಸರ್ಕಾರದ ಅಥವಾ ವೈದ್ಯಾಧಿಕಾರಿಗಳದೋ ಗೊತ್ತಿಲ್ಲ, ಆದ್ರೂ ಕೂಡ ದೊಡ್ಡ ಮಟ್ಟದಲ್ಲಿ ಈಗ 11ನೇ ತಾರೀಕು ಬಂದ್ ಮಾಡ್ತೀವಿ ಅಂತ ಹೇಳಿ ಮುಂದಾಗಿದ್ದಾರೆ. ಇದು ಯಾವ ಮಟ್ಟಕ್ಕೆ ಎಫೆಕ್ಟ್ ಆಗ್ಬೋದು ಅಂತ? ರೋಶಿನಿ, ಮಾರ್ಚ್ 11ರಂದು OPD ಬಂದ್ ವಿಚಾರ ಈಗಾಗಲೇ ಸದ್ಯ ಜ್ವರ ಆಗಿದೆ. ಇದಕ್ಕೆ ಸಂಬಂಧಂತ ಆರೋಗ್ಯ ಸಚಿವರು ಕೂಡ ಇವತ್ತು ಒಂದು ಪ್ರತಿಕ್ರಿಯೆ ನೀಡಿದ್ದಾರೆ. ಸರ್ಕಾರ ವೈದ್ಯಗಳು ಎಲ್ಲ ಸಂಘ ಆರೋಪಗಳಿಗೆ ಉತ್ತರಿಸುವ ಸಚಿವರು, ನಾನು ಸಭೆ ಕರೆದಿದ್ದೆ, ಅವರು ಬಂದಿಲ್ಲ, ಅವ್ರ ಬೇಡಿಕೆಗಳೆಲ್ಲ ನಾನು ಉತ್ತರ ಕೊಟ್ಟಿದ್ದೇನೆ, ವೈಜ್ಞಾನಿಕ ವರ್ಗಾವಣೆ ಪಾರದರ್ಶಕತೆ ಇಲ್ಲ ಅಂತ ಹೇಳಿದ್ರು. ಯಾವ ರೀತಿ ವೈಜ್ಞಾನಿಕ ವರ್ಗಾವಣೆ ಮಾಡ್ಬೇಕು ಅಂತ ನಮ್ಗೆಲ್ಲ ಗೊತ್ತು, ಅದು ಬಿಟ್ಟು ಬೇರೆ ವಿಚಾರವನ್ನು ಮಾತಾಡಬಾರ್ದು ಎಂದು ಸವಾಲಾಗಿದೆ. ಅಷ್ಟಲ್ಲದೆ ತುಂಬಾ ವರ್ಷಗಳಿಂದ ಆಗದೇ ಇದ್ದ ವರ್ಗಾವಣೆ ನಾವು ಮಾಡಿದ್ದೇವೆ, 20 ವರ್ಷಗಳಿಂದ ಆಗಿರ್ಲಿಲ್ಲ, ನಮ್ಮ ಸರ್ಕಾರ ಬಂದ ಮೇಲೆ ನಾವು ಮಾಡಿದ್ದೇವೆ, ಅವರು ವಿರೋಧ ಮಾಡ್ತಿದ್ದಾರೆ. ಇಲ್ಲಿ ಬೆಂಗಳೂರಲ್ಲಿ ಇದೀಗ ಆರೋಗ್ಯ ಇಲಾಖೆಯ ಸಚಿವರು ದಿನೇಶ್ ಗುಂಡೂರಾವ್ ಕೊಟ್ಟಿರುವಂತ ಹೇಳಿಕೆ ಇದು. ಈ ಹಿಂದೆ ಸಭೆ ಕರೆದಿದ್ವಿ, ಆದ್ರೆ ಅವರು ಸಭೆಗೆ ಬರಲಿಲ್ಲ. ಹಾಗಾಗಿ ಸಭೆಗೆ ಬಂದು ಅವ್ರು ಏನ್ ಬೇಡಿಕೆಗಳಿದೆಯೋ ಅದೆಲ್ಲವೂ ಕೂಡ ಹೇಳಿದ್ರೆ ಅಷ್ಟೇ ನಾವು ಬಗೆಹರಿಸಕ್ಕಾಗೋದು. ಈ ವಿಚಾರದಲ್ಲೂ ಕೂಡ ವಿರೋಧ ಪಕ್ಷದವರು ಟೀಕೆ ಮಾಡ್ತಿದ್ದಾರೆ, ಮಾತನಾಡ್ತಿದ್ದಾರೆ ಅಂತಂದ್ರೆ ಅವ್ರು ಯಾರು ಅದೆಲ್ಲವೂ ಮಾತಾಡಕ್ಕೆ? ನಮ್ಮ ಕಾರ್ಯಕ್ರಮಗಳ ಬಗ್ಗೆ ನಮಗೆ ಮಾಹಿತಿ ಇದೆ, ನಮಗೆ ಗೊತ್ತಿದೆ, ಏನ್ ಮಾಡೋದು ಅದನ್ನು ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಆರೋಗ್ಯ ಇಲಾಖೆಯ ಸಚಿವರು ದಿನೇಶ್ ಗುಂಡೂರಾವ್. ಹಾಗಾಗಿ ಇನ್ನೇನೀಗ ಮುಷ್ಕರ ಕರೆದಿದ್ದಾರೆ. ಅವ್ರು ಹೇಳ್ತಾ ಇರೋ ಸಮಸ್ಯೆಗಳು ಮುಖ್ಯವಾಗಿ ಗ್ರೇಡೇಷನ್ ಲಿಸ್ಟ್ಗಳು ಆಗದೆ ಇರೋದು ನಾವು ಬಂದ ಮೇಲೆ ಬಹಳ ಪ್ರಯತ್ನ ಮಾಡಿಸ್ತಾ ಇದ್ದೀವಿ, ಆಯಿತಾ. ಅದರಲ್ಲಿ ಸರಿಯಾದ ದಾಖಲೆಗಳೇ ಇಲ್ಲ. ಪ್ರಾವಿಷನ್ ಲಿಸ್ಟ್ ಅನೌನ್ಸ್ ಮಾಡಿದ್ದೀವಿ ನಾವು, ಅದರಲ್ಲೆಲ್ಲ ಅಬ್ಜೆಕ್ಷನ್ಸ್ ಬಂದಿದೆ. ಇದೆಲ್ಲ 15-20 ವರ್ಷದ ಸಮಸ್ಯೆಗಳಿದು, ಆಯಿತಾ. ಆಯಿತು, ಮತ್ತು ಅದಕ್ಕೋಸ್ಕರ ಅವರು ಇದನ್ನು ಬಂದ್ ಮಾಡ್ತೀವಿ ಅಂತ ಹೇಳೋದಕ್ಕೆ, OPD ಬಂದ್ ಮಾಡ್ತೀವಿ ಅಂತ ಹೇಳೋದಕ್ಕೆ ಏನು ಮುಖ್ಯ ಕಾರಣ ಏನು ಹೇಳಿ? ವರ್ಗಾವಣೆ ಸರಿ ಇಲ್ಲ, ಆಯಿತು, ಸರಿ ಇಲ್ಲದೆ ಇರೋದು ಏನು ಹೇಳಿ? ಅವರು ಅವರ ಬೇಡಿಕೆಗಳಿಗೆ ಡೀಟೇಲ್ಡ್ ರಿಪ್ಲೈ ಕೊಡ್ತೀನಿ. ಆ ರಿಪ್ಲೈ ಕೊಟ್ಟ ಮೇಲೆ ತದನಂತರ ಮುಂದೆ ಏನು ಹೆಜ್ಜೆ ಇಡಬೇಕು ಮುಖ್ಯಮಂತ್ರಿಗಳು ಇದ್ದೇ ಇದ್ದಾರೆ, ಮುಖ್ಯಮಂತ್ರಿಯವ್ರ ಹತ್ರ ಹೋಗಿ ಕೂತ್ಕೊಂಡು ಮಾತಾಡ್ಬೋದು, ಏನು ಸಮಸ್ಯೆ ಏನಿಲ್ಲ. ನಮ್ಗೆ ಯಾವ ಪ್ರತಿಷ್ಠೆ ಇಲ್ಲ, ನಮ್ಮ ಜನರಿಗೆ ಒಳ್ಳೇದಾಗಬೇಕು, ಇಲಾಖೆ ಚೆನ್ನಾಗಿ ನಡೀಬೇಕು. ನಾವೀಗ ಗ್ರೇಡೇಷನ್ ಲಿಸ್ಟನ್ನು ಈಗ ಮಾಡ್ತಾ ಇದ್ದೀವಿ, BCD ಮಾಡಿದ್ದೀವಿ, ಏದ್ ಮಾತ್ರ ಮಾಡಬೇಕು. ಯಾರು ಸೀನಿಯರ್ ಇದ್ದಾರೆ, ಯಾರು ಸೀನಿಯರ್ ಇಲ್ಲ ಅಂತ ಪಟ್ಟಿನೇ ಇಲ್ಲ ಇವ್ರ. ಅದನ್ನು ಈಗ ನಾವು ಕ್ಲಿಯರ್ ಕಟ್ಟಾಗಿ ಮಾಡಿಸ್ತಾ ಇದ್ದೀವಿ. ಸೊ ಯಾರ ಅರ್ಹತೆ ಇದೆ ಪ್ರಮೋಷನ್ಗೆ, ಯಾರು ಏನು ಬೇಡಿಕೆಗಳು ಇಟ್ಟಿದ್ದಾರೆ, ಏನೇ ವಿಷಯ ಇಟ್ಟಿದ್ದಾರೆ. ಈಗ ಅವ್ರಿಗೆ ವರ್ಗಾವಣೆಯಲ್ಲಿ ಕೌನ್ಸಿಲಿಂಗ್ ಬೇಡ ಅಂತ ಹೇಳಿದ್ರೆ ಅದೊಂದು ಬೇಡಿಕೆ ಸರಿ ಇಲ್ಲ ಅಂತ, ಮತ್ತು ಹಿಂದೆ ಭಾಳ ಚೆನ್ನಾಗಿತ್ತು ಅಂತ ಅಂದ್ಕೊಳ್ಳೋಣ. ಇನ್ನೊಂದು C&R ಗ್ರೇಡೇಷನ್ ಆಗಿಲ್ಲ ಅಂತ ಹೇಳ್ತಾರೆ, 20 ವರ್ಷದಿಂದ ಆಗದೆ ಇರುವಂಥದ್ದು, ಕಳೆದ 20 ವರ್ಷದಿಂದ ಆಗಿಲ್ಲ. ನಾವು ಅದನ್ನು ಮಾಡೋದಕ್ಕೆ ನಾವು ಹೊರಟಿದ್ದೇವೆ, ಆಯಿತಾ. ಗ್ರೇಡೇಷನ್ ಈಗ BCD ಅನೌನ್ಸ್ ಮಾಡಾಗಿದೆ, ಗ್ರೂಪ್ ಏದ್ ಮಾತ್ರ ನಾನು ಮಾಡಬೇಕು. ಯಾವ್ಯಾವ ವಿಷಯಗಳು 15-20 ವರ್ಷದಿಂದ ಆಗಿಲ್ಲ ಅದ್ರ ಬಗ್ಗೆ ಅವರು ರೇಸ್ ಮಾಡಿದ್ದಾರೆ. ಇನ್ನು ಔಷಧದ ಬಗ್ಗೆ ಮಾತಾಡಿದ್ರೆ ಅದು ನಮಗೂ ಕೂಡ ಗೊತ್ತಿದೆ, ಅವರಿಂದ ಅದರಿಂದ ನಾವು ಅದಕ್ಕೆ ಏನೇನು ಮಾಡಬೇಕೆಲ್ಲ ಮಾಡ್ತಾ ಇದ್ದೀವಿ. ಏನು ಬೇಡಿಕೆಗಳು ಇಟ್ಟಿದ್ದಾರೆ, ಏನೇ ವಿಷಯ ಇಟ್ಟಿದ್ದಾರೆ ಈಗ ಅವ್ರು. ಇಲ್ಲಿ ಆರೋಗ್ಯ ಇಲಾಖೆ ಸಚಿವರು ದಿನೇಶ್ ಗುಂಡೂರಾವ್ ಅವರು ಕೂಡ ಹೇಳ್ತಿದ್ದಾರೆ ಅಂತಂದ್ರೆ ಹಲವು ಬೇಡಿಕೆಗಳನ್ನ ಇಟ್ಕೊಂಡಿದ್ದಾರೆ, ಆದ್ರೆ ಸಭೆ ಕರೆದಿದ್ವಿ, ಸಭೆಗೆ ಬಂದಿಲ್ಲ, ಹಾಜರಾಗಿಲ್ಲ. ಹಾಗಾಗಿ ಆದ್ರೆ ದಿನೇಶ್ ಗುಂಡೂರಾವ್ ಅವರೇನೋ ಈ ರೀತಿಯಾಗಿ ಹೇಳ್ತಿದ್ದಾರೆ, ಸಭೆಗೆ ಗೈರಾಗಿದ್ದಾರೆ ಅಂತ ಹೇಳಿ. ಈ ಹಿಂದೆ ಯಾವಾಗ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಆರೋಗ್ಯ ಇಲಾಖೆಯ ಅಧಿಕಾರಿಗಳು, ಅದರಲ್ಲೂ ಕೂಡ ದಿನೇಶ್ ಗುಂಡೂರಾವ್ ಅವರ ಸಮ್ಮುಖದಲ್ಲೇ ವೈದ್ಯ ಅಧಿಕಾರಿಗಳ ಜೊತೆ ಸಭೆ ಆಗಿತ್ತು. ಆ ಸಭೆಯಲ್ಲಿ ಹಲವು ಬೇಡಿಕೆಗಳನ್ನ ಇವರು ಇಟ್ಟಿದ್ರು, ಆದ್ರೆ ಯಾವುದೇ ಬದಲಾವಣೆ ಬರಲಿಲ್ಲ, ಯಾವುದೇ ಬೇಡಿಕೆಗಳನ್ನ ಈಡೇರಿಸಲಿಲ್ಲ ಅಂತ ಹೇಳಿ ಈಗಾಗಲೇ ಹಲವು ವೈದ್ಯರು ಆರೋಪವನ್ನ ಮಾಡ್ತಾ ಇರುವಂಥದ್ದು. ಹಾಗಾಗಿ ಇದೆಲ್ಲವೂ ಕೂಡ ಗಮನದಲ್ಲಿ ಇಟ್ಕೊಂಡು ಈ ರೀತಿಯಾಗಿ ಮುಷ್ಕರ ಕರೆದಿದ್ದಾರೆ.